ಆತ್ಮೀಯ ಪಾಲಕರೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲೆ ರಾಯಚೂರು. 20 ವರ್ಷಗಳಿಂದ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂಥ ಮಿಲಿಟರಿ ಶಾಲೆ, ಸೈನಿಕ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆ ಮತ್ತು ಜವಾಹರ್ ನವೋದಯ ಶಾಲೆಗಳಿಗೆ ತರಬೇತಿಯನ್ನು ಕೊಡ್ತಾನೆ ಬರ್ತಾ ಇದೆ. ಪ್ರತಿ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಯ್ಕೆ ಮಾಡಿ ಕಳಿಸ್ತಾ ಇದೆ. ಪ್ರತಿಯೊಂದು ತರಬೇತಿ ಕೇಂದ್ರದಲ್ಲಿ ಇರುವಂತೆ ನಮ್ಮ ತರಬೇತಿ ಕೇಂದ್ರವು ಮೂಲಭೂತ ಸೌಲಭ್ಯ ಹೊಂದಿದ ತರಬೇತಿ ಕೇಂದ್ರಗಳಲ್ಲಿ ಒಂದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಭಾಳಷ್ಟು ದಿನಗಳಿಂದ ಪಾಲಕರ ಒಂದು ಕನಸಾಗಿತ್ತು. ದೂರದ ಜಿಲ್ಲೆಗಳಿಂದ ಬರುವಂಥ ಪಾಲಕರಿಗೆ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಲ್ಲಿ ಬರಲಿಕ್ಕೆ ತೊಂದರೆ ಆಗುವುದರಿಂದ ಭಾಳಷ್ಟು ದಿನಗಳಿಂದ ಕನಸನ್ನು ಕಟ್ಟಿಕೊಂಡಿರುವಂಥ ಶಿಕ್ಷಣದ ಕ್ಷೇತ್ರ ಅಂತ ಕರೆಸಿಕೊಳ್ಳುವುದು, ಶಿಕ್ಷಣಕ್ಕಾಗಿ ಪ್ರಸಿದ್ಧಿಯಾಗಿರುವುದು ಧಾರವಾಡ ಜಿಲ್ಲೆ. ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿನ ಒಂದು ಉಪಶಾಖೆಯನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ. ಆ ಧಾರವಾಡದಲ್ಲಿರುವಂಥ ನಮ್ಮ ಉಪಶಾಖೆ ವಿಕ್ಟರಿ ಚಾಲೆಂಜ್ ಅನ್ನೋದು. ಆಲ್ರೆಡಿ ನಮ್ಮ ಧಾರವಾಡದ ಉಪಶಾಖೆ ಬಗ್ಗೆ ನಮ್ಮ ತರಬೇತಿ ಕೇಂದ್ರದ ಚೇರ್ಮನ್ರಾಗಿರುವಂಥ ಬಸವರಾಜ್ ಒಳಕಲ್ದಿನ್ನಿಯವರು ಈ ಒಂದು ಕಳೆದ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಮಕ್ಕಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡ್ಕೋಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯ ಪರಿಸರದಲ್ಲಿ ಇರಬೇಕಂತ ಪಾಲಕರ ಒಂದು ಕನಸಿತ್ತು. ನಮಗೆ ಧಾರವಾಡ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡರೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ನಮ್ಗೆ ಸರಳ ಆಗುವುದರಿಂದ ಬಹಳಷ್ಟು ದಿನಗಳಿಂದ ಪಾಲಕರು ಕೇಳ್ತಾ ಇದ್ರು. ಅದರ ಒಂದು ಕನಸು, ಅದರ ಆ ಒಂದು ಪಾಲಕರ ಆಸೆ ಈಡಲಿಕ್ಕೆ ಇದೇ ಬೇಸಿಗೆ ಒಂದು ಶಿಬಿರದಲ್ಲಿ ನಮ್ಮ ಧಾರವಾಡದಲ್ಲಿ ಇರ್ತಾ ಇರುವಂಥ ವಿಕ್ಟರಿ ಚಾಲೆಂಜ್ ಕ್ಲಾಸಸ್ಗಳು ಪ್ರಾರಂಭವಾಗ್ತಿದ್ದಾವೆ. ಈ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವನ್ನು ನಂಬಿಕೊಂಡು ಸಾಕಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವರಿಗೆ ಸಮೀಪವಾಗಲಿಕ್ಕೆ ನಾವು ಧಾರವಾಡದಲ್ಲಿ ಒಂದು ನಮ್ಮ ಉಪಶಾಖೆಯನ್ನು ತೆಗಿತಾ ಇದ್ದೀವಿ. ಆತ್ಮೀಯ ಪಾಲಕರೇ ಮತ್ತು ಬಂಧುಗಳೇ, ನಮ್ಮ ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎಂಬ ಹೆಸರಿನೊಂದಿಗೆ ಧಾರವಾಡದಲ್ಲಿ ಈ 4 ಮತ್ತು 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದ್ತಿರಬಹುದು, ಇಂಗ್ಲೀಷ್ ಮಾಧ್ಯಮದಲ್ಲಿ ಸ್ಟೇಟ್ ಸಿಲೆಬಸ್ಸು, CBSE ಸಿಲೆಬಸ್ಸು, ICS ಸಿಲೆಬಸ್ ಓದುವಂಥ ವಿದ್ಯಾರ್ಥಿಗಳು ಇದ್ದರೂ ಕೂಡ ಈ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ಈ ನವೋದಯ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆಗಳು ಇವುಗಳ ಒಂದು ತರಬೇತಿಯನ್ನು ಪಡೆದುಕೊಳ್ಳಕ್ಕೆ ನಾವು ಇಲ್ಲಿ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಈ ಒಂದು ವಿಕ್ಟರಿ ಚಾಲೆಂಜನ್ನು ನೋಡಿಕೊಳ್ಳಕ್ಕೆ ನಮ್ಮ ತರಬೇತಿ ಕೇಂದ್ರದ ಜೊತೆಗೆ ಕೈ ಜೋಡಿಸಿ ನಮ್ಮ ತರಬೇತಿ ಕೇಂದ್ರದಲ್ಲಿನೇ 10 ವರ್ಷ ಅನುಭವ ಹೊಂದಿರುವಂತಹ ಶಿಕ್ಷಕರಾಗಿರುವಂಥ ಸಂತೋಷ್ ಹಳ್ಳಿ ಅನ್ನುವಂಥ ಮುಖ್ಯ ಶಿಕ್ಷಕರು, MA BEdದಲ್ಲಿ ಇಂಗ್ಲೀಷ್ದಲ್ಲಿ ಪರಿಣಿತಿ ಹೊಂದಿರುವಂಥ ಶಿಕ್ಷಕರನ್ನು ಅಲ್ಲಿ ಮೂಲ ಜವಾಬ್ದಾರಿಯೊಂದಿಗೆ ಅಲ್ಲಿ ಕೊಟ್ಟಿದ್ದೇವೆ. ದಯವಿಟ್ಟು ಪಾಲಕರೇ, ಹಾಗಾದರೆ ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ನಲ್ಲಿರುವಂಥ ನಮ್ಮ ಕನಸೇನು ಅನ್ನೋದನ್ನು ನಿಮ್ಗೆ ಸವಿಸ್ತಾರವಾಗಿ ನಾನು ತಿಳಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಹಾಗಾದರೆ ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ ನಮ್ಮ ತರಬೇತಿ ಕೇಂದ್ರ ಎಲ್ಲಿದೆ ಅಂದರೆ ಗಿರಿನಗರದಲ್ಲಿರುವಂಥ ಆರ್ಯಭಟ PU ಸೈನ್ಸ್ ಕಾಲೇಜ್ ಎದುರುಗಡೆ ಕಲಘಟಗಿ ರಸ್ತೆಯಲ್ಲಿ ನಮ್ಮ ಒಂದು ತರಬೇತಿ ಕೇಂದ್ರವನ್ನು ಓಪನ್ ಮಾಡಿದ್ದೀವಿ. ಮೂಲ ಸೌಲಭ್ಯ ಹೊಂದಿರುವಂತಹ ವ್ಯವಸ್ಥೆ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರು ಇದರ ಒಂದು ಉಪಯೋಗವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳುತ್ತಾ, ನಮ್ಮ ಈ ವಿಕ್ಟರಿ ಚಾಲೆಂಜ್ನಲ್ಲಿರುವಂಥ ಕ್ಲಾಸಸ್ಸನ್ನು ಪಾಲಕರು ಏಕೆ ಆಯ್ಕೆ ಮಾಡ್ಕೋಬೇಕು, ಧಾರವಾಡದಲ್ಲಿರುವಂಥ ನಮ್ಮದು ವಿಕ್ಟರಿ ಚಾಲೆಂಜನ್ನು ನೀವು ಯಾಕೆ ತೆಗೆದುಕೊಳ್ಬೇಕು ಅನ್ನಲಿಕ್ಕೆ ಒಂದಿಷ್ಟು ನಾನು ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ 20 ವರ್ಷಗಳಿಂದ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿನಲ್ಲಿ ಅನುಭವ ಹೊಂದಿರುವಂತಹ ತರಬೇತಿದಾರರಿಂದ
ನಾವು ಧಾರವಾಡದಲ್ಲಿ ಆ ಶಿಕ್ಷಕರಿಂದನೇ ನಾವು ತರಬೇತಿಯನ್ನು ಕೊಡಿಸ್ತಾ ಇದ್ದೀವಿ. ನೆಕ್ಸ್ಟು, ಪ್ರತಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ನಮ್ಮ ಸಂಸ್ಥೆಯ ಗುರಿಯಾಗಿದೆ. ಇದು ಫಸ್ಟು ಬ್ಯಾಚ್ ಆಗಿರೋದ್ರಿಂದ ಕಡಿಮೆ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಪ್ರತಿ ವಿದ್ಯಾರ್ಥಿಗಳು ಪ್ರತಿ ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಏನು ಬದಲಾಗ್ತಾ ಇದ್ದಾರೆ, ಮಕ್ಕಳಿಗೆ ಬುದ್ಧಿಮಟ್ಟಕ್ಕನುಗುಣವಾಗಿ ಇಡಲಿಕ್ಕೆ ನಾವೇನು ಮಾಡ್ತೀವಿ, ಆ ಒಂದು ಮಕ್ಕಳ ಕಡೆಗೆ ಗಮನ ಕೊಡಲಿಕ್ಕೆ ನಮ್ಮ ಸಂಸ್ಥೆ ಗುರಿಯಾಗಿದೆ. ಆದ್ದರಿಂದ 20 ವರ್ಷಗಳಿಂದ ನಮ್ಮ ತರಬೇತಿ ಕೇಂದ್ರದಲ್ಲಿ ಅನುಭವ ಹೊಂದಿರುವಂಥ ಶಿಕ್ಷಕರನ್ನು ನಾವು ಈಗ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿ ಶಿಕ್ಷಕರನ್ನು ನೇಮಿಸ್ತಾ ಇದ್ದೀವಿ. ಆಧುನಿಕ ತಂತ್ರಜ್ಞಾನದ ಮೂಲಕ ಸ್ಮಾರ್ಟ್ ಕ್ಲಾಸನ್ನು ಬೋಧನೆ ಮಾಡ್ತೀವಿ. ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ನಲ್ಲಿ ಮಕ್ಕಳಿಗೆ ಸರಳ ವಿಧಾನದ ಮುಖಾಂತರ ಈ ಡಿಜಿಟಲೀಕರಣಗೊಂಡಿರುವಂಥ ಡಿಜಿಟಲ್ ಇರ್ಬೋದು ಆರ್ ಸ್ಮಾರ್ಟ್ ಕ್ಲಾಸಸ್ಗಳಿಂದ ಮಕ್ಕಳಿಗೆ ಸರಳ ವಿಧಾನದ ಮುಖಾಂತರ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನೆಕ್ಸ್ಟು, ಪ್ರಾಥಮಿಕ ಹಂತದಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಅರಿವು ಮೂಡಿಸುವುದು ಇದು ನಮ್ಮ ಮುಖ್ಯ ಗುರಿಯಾಗಿದೆ. ಮುಂದೆ ಬರ್ತಾ ಇರುವಂಥ IAS, IPS, KS, KES, IIT, JEE ಈ ಪರೀಕ್ಷೆಗಳಿಗೆ ಇದು ನಮ್ಮದೊಂದು ಫೌಂಡೇಶನ್ ಕೋರ್ಸ್ ಅಂತ ಹೇಳ್ಬೋದು. ಅದಕ್ಕೆ ಭದ್ರ ಬುನಾದಿ ಹಾಕಲಿಕ್ಕೆ ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿ ಬರ್ತಾ ಇದೆ. ನಿಮ್ಮ ಮಕ್ಕಳ ಕನಿಷ್ಠತೆಯಿಂದ ಗರಿಷ್ಠತೆ ಕೊಡುಗೆ ಒಯ್ಯಲಿಕ್ಕೆ ನಮ್ಮ ಟೀಮ್ ಚಾಲೆಂಜ್ ಕೆಲಸ ಮಾಡಲಿಕ್ಕೆ ಬರ್ತಾ ಇದೆ. ಯಶಸ್ವಿನ ಸಾಧನೆಯತ್ತ ಕೊಂಡೊಯ್ಯಲಾಗುವುದು. ನಮ್ಮ ವಿಕ್ಟರಿ ಚಾಲೆಂಜನ್ನು ನಂಬಿಕೊಂಡು ಧಾರವಾಡಕ್ಕೆ ಬಂದಿರುವಂಥ ಎಲ್ಲ ಪಾಲಕರಿಗೆ, ಸೈನಿಕ ಶಾಲೆ ಇರ್ಬೋದು, ಮಿಲಿಟರಿ ಶಾಲೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಕಿತ್ತೂರು ಕನ್ಯಾ ವಸತಿ ಶಾಲೆ ಇರ್ಬೋದು, ಸಂಪೂರ್ಣವಾಗಿ ಅದರ ಸಿಲೆಬಸ್ನ್ನು ಮುಗಿಸಿ ಮಕ್ಕಳನ್ನು ಒಂದು ಸೆಲೆಕ್ಟೆಡ್ ಆಗುವಂಥ ಒಂದು ಲೆವೆಲ್ಗೆ ಮಕ್ಕಳಿಗೆ ಸಂಪೂರ್ಣವಾಗಿ ಸಿಲೆಬಸ್ಸನ್ನು ಮುಗಿಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ, ಈ ಒಂದು ನಿಮ್ಮ ಮಕ್ಕಳನ್ನು ಆ ಸಾಧನೆಯನ್ನು ಮಾಡಲಿಕ್ಕೆ ನಮ್ಮ ಟೀಮ್ ಚಾಲೆಂಜ್ ಕೆಲಸ ಮಾಡಲಿಕ್ಕೆ ರೆಡಿ ಇದೆ. ದಯವಿಟ್ಟು ಪಾಲಕರೇ, ಈ ಒಂದು ನಮ್ಮ ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಇದೆ. ನಿಮ್ಮ ಮಕ್ಕಳು ಒಳ್ಳೆಯ ಪರಿಸರದಲ್ಲಿ ಕಲೀಲಿಕ್ಕೆ ಮೂಲ ಸೌಲಭ್ಯ ಹೊಂದಿದ ನಮ್ಮ ವಿಕ್ಟರಿ ಚಾಲೆಂಜ್ ಬಂದಂತ ಹೇಳಲಿಕ್ಕೆ ನಮಗೆ ಖುಷಿ ಬರ್ತಾ ಹೋಗುತ್ತೆ. ಹಾಗಾದರೆ ನಮ್ಮ ವಿಕ್ಟರಿ ಕೋಚಿಂಗ್ ಕ್ಲಾಸಸ್ನಲ್ಲಿರುವಂಥ ವೈಶಿಷ್ಟ್ಯಗಳು ಏನಿದ್ದಾವೆ, ಅಲ್ಲಿ ಏನು ಕೊಡ್ತಾ ಇದ್ದೇವೆ ಅನ್ನೋದನ್ನು ಒಂದೊಂದು ಪಾಯಿಂಟನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಕ್ತಿತ್ವ ಅಭಿವೃದ್ಧಿಗೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಯಿಂದ ಮಕ್ಕಳು ಬಂದಿರ್ತಾರೆ. ಆ ಪರಿಸರಕ್ಕೆ ಹೊಂದ್ಕೋಬೇಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ನಾವು ಕೇರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಮಾನಸಿಕವಾಗಿ ಅವರು ಮನೆ ವಾತಾವರಣವನ್ನು ಅವ್ರಿಗೆ ನಾವು ಕ್ರಿಯೇಟ್ ಮಾಡಲಿಕ್ಕೆ ನಡೀತೇವೆ. ಪ್ರತಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಾಸದ ಮೂಲಕ ಮಕ್ಕಳು ನಮ್ಮಲ್ಲೇ ಉಳಿದುಕೊಳ್ಳಲಿಕ್ಕೆ ಮನಸಾರೆ ಅವರು ಕಲಿಕೆ ಇಷ್ಟಪಡುವಂಗೆ ನಾವು ಈ ಒಂದು ವ್ಯಕ್ತಿತ್ವ ಅಭಿವೃದ್ಧಿಗೆ ನಾವು ಏನು ಮಾಡ್ತೀವಿ, ಹೆಚ್ಚು ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರತಿ ಭಾನುವಾರ ವಾರದ ಪರೀಕ್ಷೆಗಳನ್ನು ಅಥವಾ ಮಾಕ್ ಟೆಸ್ಟ್ಗಳನ್ನು ನಡೆಸಲಾಗುವುದು. ಪ್ರತಿ ವಾರಕ್ಕೆ ಏನು ಸಿಲೆಬಸ್ಸನ್ನು ಮುಗಿದಿರ್ತಲ್ಲ ಆ ಸಿಲೆಬಸ್ಗಳ ಮೇಲೆ ಮಕ್ಕಳಿಗೆ ಮಾಕ್ ಟೆಸ್ಟನ್ನು ವ್ಯವಸ್ಥೆ ಮಾಡ್ತಿದ್ದೀವಿ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಲ್ಲಿರುವಂಥ ಸಿಲೆಬಸ್ಗಳ ಮೇಲೆ. ನೆಕ್ಸ್ಟು ಸೈನಿಕ, ನವೋದಯ, ಕಿತ್ತೂರು, RMSA ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಾವು ನಮ್ಮದೇ ಆಗಿರುವಂಥ ಪ್ರಿಂಟೆಡ್ ನೋಟ್ಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಿರುವಂಥ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ಗಳು ನಮ್ಮ ಒಂದು ವಿಕ್ಟರಿ ಚಾಲೆಂಜಿಂದ ರೆಡಿಯಾಗಿರುವಂಥ ನೋಟ್ಸನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ಅದರ ಸಂಪೂರ್ಣವಾಗಿ ಮಕ್ಕಳಿಗೆ ಪರ್ಫೆಕ್ಟಾಗಿ ತಿಳಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಟೀಮ್ ಚಾಲೆಂಜ್ ಮಾಡ್ತಾ ಇದೆ. ಉತ್ತಮ ಪರಿಸರ ಹಾಗೂ ಸುಸಜ್ಜಿತವಾದ ಕಟ್ಟಡ ವ್ಯವಸ್ಥೆ ಹೊಂದಿದೆ. ಮಕ್ಕಳಿಗೆ ಮನೆ ವಾತಾವರಣವಾಗಿರುವಂಥ, ಮಕ್ಕಳಿಗೆ ಮೂಲ ಸೌಲಭ್ಯ ಹೊಂದಿರುವಂಥ ಈ ಒಂದು ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ವಾತಾವರಣ ಹೊಂದಿರುವಂಥದ್ದು, ಅಲ್ಲಿ ಗಿಡ ಮರಗಳಿರ್ಬೋದು, ಒಳ್ಳೆಯ ಮಕ್ಕಳಿಗೆ ಸೇಫ್ ಆಗಿರುವಂಗೆ ಆ ಥರ ಪರಿಸರ ಮತ್ತು ಒಳ್ಳೆಯ ಒಂದು ಸುಸಜ್ಜಿತವಾದ ಕಟ್ಟಡ ವ್ಯವಸ್ಥೆ ನಮ್ಮ ವಿಕ್ಟರಿ ಚಾಲೆಂಜ್ ಹೊಂದಿದೆ.
ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮಾಡ್ತಿದ್ದೇವೆ. ಗರ್ಲ್ಸ್ಗೆ ಹಾಸ್ಟೆಲ್ ಬೇರೆ ಮಾಡಿದ್ದೀವಿ, ಬಾಯ್ಸ್ ಹಾಸ್ಟೆಲ್ ಸಪ್ರೇಟ್ ಮಾಡಿದ್ದೀವಿ. ಅದೇ ಥರ ಕನ್ನಡ ಮಾಧ್ಯಮ ಮಕ್ಕಳಿಗೆ ಸಪ್ರೇಟ್ ಕ್ಲಾಸ್ ನಡೆಸ್ತಾ ಇದ್ದೀವಿ, ಇಂಗ್ಲೀಷ್ ಮಾಧ್ಯಮದ ಮಕ್ಕಳಿಗೆ ಸಪ್ರೇಟ್ ಕ್ಲಾಸ್ ನಡೆಸ್ತಾ ಇದ್ದೀವಿ. ಶಿಕ್ಷಕರು ಕೂಡ ಕನ್ನಡ ಒಂದು ಮಾಧ್ಯಮ ಮಕ್ಕಳಿಗೆ ಸಪ್ರೇಟ್ ಟೀಚರ್ ಇದ್ದಾರೆ, ಇಂಗ್ಲೀಷ್ ಮಾಧ್ಯಮದ ಒಂದು ಬ್ಯಾಚ್ಗಳಿಗೆ ಸಪ್ರೇಟ್ ಆಗಿರುವಂಥ ಶಿಕ್ಷಕರನ್ನ ಅಲ್ಲಿ ನೇಮಿಸುವ ಒಂದು ವ್ಯವಸ್ಥೆನ ಮಾಡಿದ್ದೀವಿ. ಅದರ ಜೊತೆಗೆ ಮಕ್ಕಳಿಗೆ ಶುಚಿ ರುಚಿಯಾದ ಊಟದ ಜೊತೆಗೆ ಶುದ್ಧ ಕುಡಿಯುವ ನೀರು ಮತ್ತು ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಪ್ರತಿದಿನ ಮಕ್ಕಳಿಗೆ ಮನೆಯ ವಾತಾವರಣದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಶುಚಿ ರುಚಿಯಾದ ಊಟ, ಎಲ್ಲ ಊಟಕ್ಕೂ ಹೊಂದಿಕೊಳ್ಳುವಂಗೆ ಏನು ಮಾಡ್ತಾಯಿದ್ದೀವಿ, ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಪಾಲಕರು, ನೀವು ಕಟ್ಟಿರುವಂಥ ಒಂದು ಕನಸು ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ ಮೇಲೆ ಇವತ್ತು ವಿಕ್ಟರಿ ಚಾಲೆಂಜ್ ಅನ್ನೋದು ಧಾರವಾಡದಲ್ಲಿ ಓಪನ್ ಆಗಿದೆ. ಹಾಗಾದರೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು 20 ವರ್ಷಗಳಿಂದ ಈ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡ್ತಾ ಇದೆ. ಕಳೆದ ವರ್ಷ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಒಳ್ಳೆಯ ಸೈನಿಕ ಶಾಲೆಗಳಲ್ಲಿ ಫಲಿತಾಂಶವನ್ನು ಚೆನ್ನಾಗಿ ಕೊಟ್ಟಿದ್ದೀವಿ. ನವೋದಯನೂ ಕೂಡ ಒಳ್ಳೆಯ ಚೆನ್ನಾಗಿ ಫಲಿತಾಂಶವನ್ನು ಮೂಡಿ ಬಂದಿದೆ. ಆದ್ದರಿಂದ ಈ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ಕೋಚಿಂಗ್ ಸೆಂಟರ್ ಎಷ್ಟು ಪಾಲಕರ ಒಂದು ನಂಬಿಕೆಯನ್ನು ಉಳಿಸಿಕೊಂಡಿದೆ, ಅದೇ ನಂಬಿಕೆಯನ್ನು ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿ ಉಳಿಸಿಕೊಳ್ಳಲು ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಕಡಿಮೆ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಹೆಚ್ಚು ಫಲಿತಾಂಶವನ್ನು ಕೊಡುವ ವ್ಯವಸ್ಥೆ ನಮ್ಮ ಟೀಮ್ ಚಾಲೆಂಜ್ ಮಾಡ್ತಾ ಇದೆ. ಆದ್ದರಿಂದ ದಯವಿಟ್ಟು ಪಾಲಕರು ಈ ಒಂದು ಒಳ್ಳೆಯ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಮಕ್ಕಳ ಒಂದು ಭದ್ರ ಬುನಾದಿ ಮತ್ತು ಫಲಿತಾಂಶಕ್ಕೆ ಧಾರವಾಡದಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾದರೆ ಈ ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ದ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಹಾಗಾದರೆ ಇದರ ಆಯ್ಕೆಯನ್ನು ಯಾವ ರೀತಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ನೀವು ನೋಂದಣಿ ಮಾಡಿಕೊಳ್ಳಬಹುದು. ದೂರದ ಜಿಲ್ಲೆ ಇರುವಂಥ ಪಾಲಕರೇನಾದರೂ ಇದ್ದರೆ ಒಂದು ಬಾರಿ ನಮ್ಮ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವು ಅಡ್ಮಿಷನ್ ತೆಗೆದುಕೊಳ್ಬೋದು. ಅಥವಾ ನೀವು ಆನ್ಲೈನ್ ಮುಖಾಂತರ ಆದರೂ ಕೂಡ ನೀವು ಇಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಈ ಪ್ರಥಮ ಬ್ಯಾಚ್ ಆಗಿರೋದ್ರಿಂದ ನಮ್ಮ ವಿಕ್ಟರಿ ಚಾಲೆಂಜ್ದಲ್ಲಿ ಚಾಲೆಂಜ್ ಅವಾರ್ಡ್ ಎನ್ನುವ ಒಂದು ಪ್ರವೇಶ ಪರೀಕ್ಷೆಯ ಮೂಲಕ ನಾವು ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 50 ಅಂಕದ ಒಂದು ಪರೀಕ್ಷೆಯನ್ನು ನಡೆಸಿ ಆ ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ಆದ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಆದ್ದರಿಂದ ನಿಮ್ಮ ಮಕ್ಕಳು ಆ ಒಂದು ಚಾಲೆಂಜ್ ಅವಾರ್ಡ್ ಅನ್ನುವಂಥ ಪರೀಕ್ಷೆಗೆ ಆಯ್ಕೆ ಆದ ಮಕ್ಕಳಿಗೆ ಪರೀಕ್ಷೆಯನ್ನು ಬರೆದ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ನಾವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ಆ ವಿದ್ಯಾರ್ಥಿಗಳನ್ನು ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಅಂದರೆ ಟಾಪ್ ರ್ಯಾಂಕಿಂಗಿಂದ ಹಿಡಿದು ನಮಗೆ ಮಕ್ಕಳು ಕ್ವಾಲಿಫೈಡ್ ಆಗುವಷ್ಟು ವಿದ್ಯಾರ್ಥಿಗಳನ್ನು ತಗೊಳ್ಳಿಕ್ಕೆ ಕೌನ್ಸಿಲಿಂಗ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಆ ಕೌನ್ಸಿಲಿಂಗ್ಗೆ ಸೆಲೆಕ್ಷನ್ ಆಗಿರುವಂಥ ಮಕ್ಕಳನ್ನು ದಾಖಲೆಗಳ ಪರಿಶೀಲನೆ ಮಾಡ್ತೀವಿ. ಮಕ್ಕಳು ಯಾವ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ, ಮಕ್ಕಳು ರೂರಲ್ದಲ್ಲಿದ್ದಾರೋ ಅಥವಾ ಅರ್ಬನ್ದಲ್ಲಿದ್ದಾರೋ, ಅಥವಾ ಅವರ ಪ್ರವೇಶಗಳನ್ನು ಎಲ್ಲಿ ಪಡೆದುಕೊಳ್ತಾ ಇದ್ದಾರೋ, ಅಟೆಂಡೆನ್ಸ್ ಏನಾದರೂ ಪ್ರಾಬ್ಲಮ್ ಆದರೂ ಅದ್ರ ಏನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ದಾಖಲೆಗಳ ಪರಿಶೀಲನೆ ಮಾಡಿಕೊಂಡು ನಾವು ಈ ಅಡ್ಮಿಷನ್ ಪ್ರೋಸೆಸ್ಸನ್ನು ಕೊಡ್ತೀವಿ. ಸರಳ ಪ್ರವೇಶ ಪ್ರಕ್ರಿಯೆಯನ್ನು ವ್ಯವಸ್ಥೆ ಮಾಡಿದ್ದೀವಿ. ಅತಿ ಕಡಿಮೆ ಒಂದು ಶುಲ್ಕದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವುದು ನಮ್ಮ ಸಿಂಧನೂರಿನ ಚಾಲೆಂಜ್ ಕೋಚಿಂಗ್ ಕ್ಲಾಸ್ನ ಒಂದು ಕನಸಿತ್ತು. ಅದೇ ಕನಸನ್ನು ನಮ್ಮ ವಿಕ್ಟರಿ ಚಾಲೆಂಜ್ ಅನ್ನುವಂಥ ಧಾರವಾಡದಲ್ಲಿ ಕೂಡ ಕಡಿಮೆ ಶುಲ್ಕದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈ ಥರ ಪ್ರತಿಯೊಂದು ಪ್ರೋಸೆಸ್ಗಳನ್ನು ನಮ್ಮ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ ಕಲಗಟ್ಟಿ ರಸ್ತೆಯಲ್ಲಿ ನಮ್ಮ ತರಬೇತಿ ಕೇಂದ್ರ ಓಪನ್ ಆಗಿದೆ. ನಾವು ಸ್ಪೆಷಲ್ ಆಗಿ ಪರ್ಟಿಕ್ಯುಲರ್ ಆಗಿ ಯಾವುದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಿದ್ದೇವೆ ಅಂದರೆ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಶಾಲೆ, RMS ಮತ್ತು ಮುರಾರ್ಜಿ ಅಳಿಕೆ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾವು ತರಬೇತಿಯನ್ನು ಕೊಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ.
ದಯವಿಟ್ಟು ನಿಮ್ಮ ಮಕ್ಕಳು 3ನೇ ತರಗತಿಯಿಂದ 4ನೇ ತರಗತಿ, 4ನೇ ತರಗತಿಯಿಂದ 5ನೇ ತರಗತಿ ಬರುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಇರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮ ಇರ್ಬೋದು. ಇಂಗ್ಲೀಷ್ ಮಾಧ್ಯಮದಲ್ಲಿ ಅವರು ಸ್ಟೇಟ್ ಸಿಲೆಬಸ್ ಓದ್ತಾ ಇರ್ಬೋದು, CBSE ಓದ್ತಾ ಇರ್ಬೋದು, ICSE ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇರ್ತಾ ಇದೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ವಿಕ್ಟರಿ ಚಾಲೆಂಜಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರು ಈ ಒಂದು ವ್ಯವಸ್ಥೆಯನ್ನು, ಈ ಒಂದು ನಮ್ಮ ವಿಕ್ಟರಿ ಚಾಲೆಂಜಲ್ಲಿ ಕೊಡ್ತಾ ಇರುವಂಥ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಕಡಿಮೆ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಒಳ್ಳೆಯ ಫಲಿತಾಂಶ ಕೊಳ್ಳಕ್ಕೆ ನಮ್ಮ ವಿಕ್ಟರಿ ಚಾಲೆಂಜ್ ರೆಡಿ ಆಗ್ತಾ ಇದೆ. ಈ ಒಂದು ವಿಕ್ಟರಿ ಚಾಲೆಂಜ್ನ ನೋಡಿಕೊಳ್ಳುವಂಥ ಒಂದು ಇವೆಲ್ಲ ವ್ಯವಸ್ಥೆ ಮತ್ತು ಟೀಚಿಂಗ್ ಫ್ಯಾಕಲ್ಟಿಗಳಲ್ಲಿ ಇರ್ಬೋದು, ಆ ಇಡೀ ಜವಾಬ್ದಾರಿಯನ್ನು ನೋಡಿಕೊಳ್ಳಕ್ಕೆ ನಮ್ಮ 10 ವರ್ಷ ನಮ್ಮ ಜೊತೆಗೆ ಕೈ ಜೋಡಿಸಿರುವಂಥ ಶ್ರೀ ಸಂತೋಷ್ ಹಳ್ಳಿ ಎನ್ನುವಂಥ ಮುಖ್ಯಸ್ಥರು ಮತ್ತು ಮುಖ್ಯ ತರಬೇತಿದಾರರು ಇದರ ಎಲ್ಲ ಒಂದು ಜವಾಬ್ದಾರಿ ನೋಡ್ಕೋತಾರೆ. ಅದರ ಜೊತೆಗೆ ಪ್ರತಿ ವಾರಕ್ಕೆ ಒಂದು ಬಾರಿ ನಮ್ಮ ತರಬೇತಿ ಕೇಂದ್ರದಿಂದ ನುರಿತ ಅನುಭವ ಹೊಂದಿರುವಂಥ ಇನ್ನೂ ವಿಶೇಷ ಶಿಕ್ಷಕರು ಕೂಡ ಅಲ್ಲಿ ಪಾಠ ಮಾಡಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ದಯವಿಟ್ಟು ಪಾಲಕರೇ, ನೀವು ನಮ್ಮ ವಿಕ್ಟರಿ ಚಾಲೆಂಜ್ ಅನ್ನುವಂಥ ಧಾರವಾಡದಲ್ಲಿ ನೀವು ಪ್ರವೇಶವನ್ನು ಪಡ್ಕೋಬೇಕಾಗಿತ್ತಂದರೆ 9743025830 ಅನ್ನುವಂಥ ಈ ನಂಬರ್ಗೆ ಕರೆ ಮಾಡಿ ನಮ್ಮ ವಿಕ್ಟರಿ ಚಾಲೆಂಜ್ ಬಗ್ಗೆ ಏನಾದರೂ ನೀವು ತಿಳಿದುಕೊಳ್ಳಕ್ಕೆ ಈ ನಂಬರಿಗೆ ಕರೆ ಮಾಡಿ. ನಮ್ಮ ಚಾಲೆಂಜ್ನ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಒಳಕದಿನ್ನಿ ಸರ್ ನಂಬರ್ ಆಗಿರುವಂಥ 9449771212 ನಂಬರಿಗೆ ಕರೆ ಮಾಡಿ. ನನ್ನ ಫೋನ್ ನಂಬರ್ ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ ಸರ್ ಜೊತೆ ಮಾತಾಡಬೇಕಾಗಿತ್ತು ಅಂದರೆ 9900206243 ನಂಬರ್ಗೆ ಕರೆ ಮಾಡಿ. ಸಾಕಷ್ಟು ದಿನಗಳಿಂದ ಪಾಲಕರನ್ನು ನಂಬಿಕೆ ಮೇರೆಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದೇ ನಂಬಿಕೆಯನ್ನು ನಮ್ಮ ಧಾರವಾಡದಲ್ಲಿ ನಾವು ಉಳಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಪಾಲಕರ ಕನಸನ್ನು ಈಡೇರಲಿಕ್ಕೆ ಒಂದು ಶಿಕ್ಷಣ ಕ್ಷೇತ್ರವಾಗಿರುವಂತಹ, ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವಂಥ ಧಾರವಾಡದಲ್ಲಿ ನಮ್ಮ ವಿಕ್ಟರಿ ಚಾಲೆಂಜ್ ಎಂಟರ್ ಆಗ್ತಾ ಇದೆ. ದಯವಿಟ್ಟು ಪಾಲಕರು ಒಂದು ಬಾರಿ ನಮ್ಮ ವಿಕ್ಟರಿ ಚಾಲೆಂಜ್ಗೆ ಭೇಟಿ ಕೊಡಿ. ಒಂದು ಬಾರಿ ನಿಮ್ಮ ಮಕ್ಕಳ ಒಂದು ಶೈಕ್ಷಣಿಕವಿರಬಹುದು, ತರಬೇತಿ ಕೇಂದ್ರದ ಬಗ್ಗೆ ತಿಳಿದುಕೊಳ್ಬೇಕಾಗಿತ್ತು ಅಂದರೆ ಇಲ್ಲಿ ಕೊಟ್ಟಿರುವಂಥ 9743025830 ನಂಬರಿಗೆ ಕರೆ ಮಾಡಿ ಅಂತ ಹೇಳುತ್ತಾ, ನಮ್ಮನ್ನು ನಂಬಿಕೊಂಡಿರುವಂಥ ಪಾಲಕರು ನಿಮ್ಮ ಮಕ್ಕಳ ಭದ್ರ ಬುನಾದಿಗಾಗಿ ಒಳ್ಳೆಯ ಕ್ಲೈಮೇಟ್ದಲ್ಲಿ ಕಲೀಲಿಕ್ಕೆ ಮೂಲ ಸೌಲಭ್ಯ ಕೊಟ್ಟಿರುವಂಥ ನಮ್ಮ ಒಂದು ವಿಕ್ಟರಿ ಚಾಲೆಂಜ್ದ ಕೋಚಿಂಗ್ ಕ್ಲಾಸಸ್ಗೆ ಒಂದು ಬಾರಿ ಭೇಟಿ ಕೊಡಿ, ನಿಮ್ಮ ಮಕ್ಕಳ ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ನೆಕ್ಸ್ಟು ಈ ಒಂದು ವಿಕ್ಟರಿ ಚಾಲೆಂಜ್ಗೆ ನೀವು ಸಂಪರ್ಕಿಸಬೇಕಾಗಿತ್ತು ಅಂದರೆ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ, ಗಿರಿನಗರ ಅಪೋಸಿಟ್ ಆರ್ಯಭಟ PU ಕಾಲೇಜ್ ಧಾರವಾಡ. ನೀವು ವಿಕ್ಟರಿ ಚಾಲೆಂಜ್ ಧಾರವಾಡದ ಬಗ್ಗೆ ನೀವು ತಿಳಿದುಕೊಳ್ಬೇಕಂದ್ರೆ 9743025830 ನಂಬರ್ಗೆ ಕರೆ ಮಾಡಿ. ಬಸವರಾಜ್ ಸರ್ ಒಳಕಲ್ದಿನಿ ಸರ್ ನಂಬರ್ 9449771212 ನಂಬರಿಗೆ ಕರೆ ಮಾಡಿ. ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ ಸರ್ ನಂಬರ್ 9900206243 ನಂಬರಿಗೆ ಕರೆ ಮಾಡಿ. ನಮ್ಮ ವಿಕ್ಟರಿ ಚಾಲೆಂಜ್ದ ಒಂದು ಪ್ರವೇಶಗಳ ಬಗ್ಗೆ ಇರ್ಬೋದು, ಅಲ್ಲಿ ಮೂಲ ಸೌಲಭ್ಯಗಳ ಬಗ್ಗೆ ಇರ್ಬೋದು, ಈ ಪ್ರಕ್ರಿಯೆಗಳ ಬಗ್ಗೆ ನೀವು ಈ ನಂಬರಿಗೆ ಕರೆ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು.